ಗಡಿ ದಾಟಿ ಬಂದ ಅಕ್ರಮ ಸೇಂದಿ ಸಿಕ್ಕಿಬಿದ್ದ ಯುವಕ ದೂರು ದಾಖಲಿಸಲು ಹಚ್ಚೋಳಿ ಪೊಲೀಸರ ಮೀನಾಮೇಷ. ಆಂಧ್ರಪ್ರದೇಶದಿಂದ ಕರ್ನಾಟಕಕ್ಕೆ ಅಕ್ರಮವಾಗಿ ಸೇಂದಿ ಸಾಗಿಸುತ್ತಿದ್ದ ಯುವಕನೊಬ್ಬ ಸ್ಕೂಟಿ ಸಮೇತ ಹಚ್ಚೋಳಿ ಗ್ರಾಮದಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಆತನ ಬಳಿ 100ಕ್ಕೂ ಹೆಚ್ಚು ಸೇಂದಿ ಬಾಟಲ್ಗಳು ದೂರು ದಾಖಲಿಸದೆ ಮೀನಾಮೇಷ ಎಣಿಸುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದೆ. ಆಂಧ್ರದಿಂದ ಕರ್ನಾಟಕಕ್ಕೆ ನುಗ್ಗಿದ ದಂಧೆಕೋರ ಆಂಧ್ರಪ್ರದೇಶದಲ್ಲಿ ಅಕ್ರಮ ಸೇಂದಿ ಮಾರಾಟ ಜೋರಾಗಿದ್ದು, ಅಲ್ಲಿಂದ ಕರ್ನಾಟಕದ ಗಡಿ ಭಾಗಗಳಿಗೆ ಸೇಂದಿ ಸಾಗಿಸುವ ದೊಡ್ಡ ದಂಧೆಯೇ ನಡೆಯುತ್ತಿದೆ. ಇದರ ಭಾಗವಾಗಿ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಶ್ರೀರಾಮನಗರದ ನಿವಾಸಿಯಾದ ಮಲ್ಲಪ್ಪ ಎಂಬ ಯುವಕ ಅಕ್ರಮ ಸಾಗಾಟಕ್ಕೆ ಕೈ ಹಾಕಿದ್ದಾನೆ. ಈತ ತನ್ನ KA 37 ES 4967 ನಂಬರಿನ ಬೂದು ಬಣ್ಣದ ಹೊಂಡಾ ಡಿಯೋ ಸ್ಕೂಟಿಯಲ್ಲಿ 100ಕ್ಕೂ ಹೆಚ್ಚು ಸೇಂದಿ ಬಾಟಲ್ಗಳನ್ನು ತುಂಬಿಕೊಂಡು ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ಗಡಿ ಗ್ರಾಮವಾದ ಹಚ್ಚೋಳಿಯ ಮುಖ್ಯ ರಸ್ತೆ ಮೂಲಕ ಕರ್ನಾಟಕದೊಳಗೆ ನುಗ್ಗುತ್ತಿದ್ದಾಗ ಸಿಕ್ಕಿಬಿದ್ದಿದ್ದಾನೆ. ಸ್ಥಳೀಯರ ಜಾಗೃತಿಗೆ ಸಿಕ್ಕಿಬಿದ್ದ ಯುವಕ ಮುಖ್ಯ ರಸ್ತೆಯಲ್ಲಿ ಯುವಕನ ಚಲನವಲನದ ಮೇಲೆ ಅನುಮಾನಗೊಂಡ ಸ್ಥಳೀಯರು ಹಾಗೂ ಪೊಲೀಸ್ ಸಿಬ್ಬಂದಿ ಆತನನ್ನ ತಡೆದು ನಿಲ್ಲಿಸಿ ಸ್ಕೂಟಿ ಸಮೇತ ಹಿಡಿದಿದ್ದಾರೆ. ತಕ್ಷಣವೇ ವಾಹನವನ್ನ ತಪಾಸಣೆ ನಡೆಸಿದಾಗ ಒಳಗೆ ಬಚ್ಚಿಟ್ಟಿದ್ದ 100ಕ್ಕೂ ಹೆಚ್ಚು ಅಕ್ರಮ ಸೇಂದಿ ಬಾಟಲ್ಗಳು ಪತ್ತೆಯಾಗಿವೆ. ತಕ್ಷಣವೇ ಕಾರ್ಯಪ್ರವೃತ್ತರಾದ ಸಿಬ್ಬಂದಿ ಯುವಕ ಹಾಗೂ ಮಾಲನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಪ್ರಕರಣ ಮುಚ್ಚಿ ಹಾಕುವ ಯತ್ನವೇ ಗ್ರಾಮಸ್ಥರ ಆಕ್ರೋಶ. ಯುವಕ ಹಾಗೂ ಅಕ್ರಮ ಸೇಂದಿ ಸಿಕ್ಕಿದ್ದು ಇಡೀ ದಿನ ಕಳೆದರೂ ಹಚ್ಚೋಳಿ ಪೊಲೀಸರು ಈ ಪ್ರಕರಣದ ಬಗ್ಗೆ ತನಿಖೆ ನಡೆಸಿ ಅಧಿಕೃತವಾಗಿ ದೂರು ದಾಖಲಿಸುತ್ತಿಲ್ಲ ಎಂಬ ಮಾತುಗಳು ಕೇಳಿಬರುತ್ತಿವೆ. ಇದು ಸಾರ್ವಜನಿಕರಲ್ಲಿ ಹಲವು ಅನುಮಾನಗಳನ್ನು ಹುಟ್ಟುಹಾಕಿದ್ದು, ಪ್ರಕರಣವನ್ನು ಮುಚ್ಚು ಹಾಕುವ ಪ್ರಯತ್ನ ನಡೆಯುತ್ತಿದೆಯೇ ಎಂಬ ಪ್ರಶ್ನೆ ಮೂಡಿದೆ. ಗಡಿಭಾಗದಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ಅಕ್ರಮ ಸೇಂದಿ ದಂಧೆಗೆ ಶಾಶ್ವತ ಕಡಿವಾಣ ಹಾಕಬೇಕು ಮತ್ತು ಸಿಕ್ಕಿಬಿದ್ದಿರುವ ಆರೋಪಿ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ತೀವ್ರವಾಗಿ ಆಗ್ರಹಿಸಿದ್ದಾರೆ. ಈ ಕುರಿತು ಹಚ್ಚೋಳಿ ಪೊಲೀಸರು ದೂರು ದಾಖಲಿಸಿಕೊಂಡು ಮುಂದಿನ ಕಾನೂನು ಕ್ರಮ ಕೈಗೊಳ್ಳುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ.